ಈ ಸಮಯದಲ್ಲಿ ವೆಹಿಕಲ್ ಎಕ್ಸ್ಪೆನ್ಸಸ್ ಅಥವಾ ರಿಪೇರ್ ಸಾಧ್ಯತೆ ಇದೆ. ಕೆಲವರಿಗೆ ಸಡನ್ಲಿ ಟೈರ್ ಇಶ್ಯೂಸ್, ಸರ್ವಿಸಿಂಗ್, ಮೇಂಟೆನೆನ್ಸ್ ಎಕ್ಸ್ಪೆನ್ಸಸ್ ಬರುವ ಸಾಧ್ಯತೆ ಇದೆ. ಪ್ರಾಪರ್ಟಿ ರಿಲೇಟೆಡ್ ಡಿಸ್ಕಷನ್ಸ್ ನಿಧಾನವಾಗಿ ಮುಂದುವರಿಯಬಹುದು. ಫ್ಯಾಮಿಲಿ ಪ್ರಾಪರ್ಟಿ ಅಥವಾ ಡಾಕ್ಯುಮೆಂಟ್ ಸಂಬಂಧಿಸಿದ ಮಾತುಕತೆಗಳು ಕೂಡ ನಡೆಯಬಹುದು. ಯಾವುದೇ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡದೆ ಡಿಸಿಷನ್ ತೆಗೆದುಕೊಳ್ಳಬೇಡಿ. ಕೆಲವರು ಹೋಮ್ ಶಿಫ್ಟಿಂಗ್ ಅಥವಾ ರೂಮ್ ಚೇಂಜಸ್ ಬಗ್ಗೆ ಯೋಚನೆ ಮಾಡಬಹುದು. ಟ್ರಾವೆಲ್ ಚಾನ್ಸಸ್ ಕೂಡ ಹೆಚ್ಚಾಗಬಹುದು, ಆದರೆ ಹರಿ ಡಿಸಿಷನ್ಸ್ ಅವಾಯ್ಡ್ ಮಾಡುವುದು ಉತ್ತಮ. ಆರೋಗ್ಯ ಈ ತಿಂಗಳಲ್ಲಿ ಸ್ಟ್ರೆಸ್, ಬಿಪಿ ಫ್ಲಕ್ಚುಯೇಷನ್ಸ್, ಸ್ಲೀಪ್ ಡಿಸ್ಟರ್ಬೆನ್ಸ್, ಬಾಡಿ ಹೀಟ್, ನೆಕ್/ಬ್ಯಾಕ್ ಪೇನ್ ಕಾಣುವ ಸಾಧ್ಯತೆ ಇದೆ. ಸಿಂಹರಾಶಿಯವರು ಸ್ಟ್ರೆಸ್ ಅನ್ನು ಒಳಗೆ ಇಟ್ಟುಕೊಳ್ಳುವ ಟೆಂಡೆನ್ಸಿ ಹೊಂದಿರುತ್ತಾರೆ. ಹೊರಗೆ ನಾರ್ಮಲ್ ಆಗಿ ಕಾಣಿಸಿಕೊಂಡರೂ ಒಳಗೆ ಮೆಂಟಲ್ ಪ್ರೆಷರ್ ಕ್ಯಾರಿ ಮಾಡುವ ಸಾಧ್ಯತೆ ಇದೆ. ಕೆಲವರು ನಾನು ಓಕೆ ಇದ್ದೀನಿ ಎಂದು ಹೇಳಿಕೊಂಡರೂ ಇಂಟರ್ನಲಿ ಟಯರ್ಡ್ ಫೀಲ್ ಮಾಡಬಹುದು. ಈ ಸಮಯದಲ್ಲಿ ಮೆಂಟಲ್ ರಿಲ್ಯಾಕ್ಸೇಷನ್ ತುಂಬಾ ಮುಖ್ಯ. ರಾತ್ರಿ ಫೋನ್ ಯೂಸೇಜ್ ಕಡಿಮೆ ಮಾಡಿ, ಕಾಮ್ ಮ್ಯೂಸಿಕ್ ಕೇಳಿ, ಡೀಪ್ ಬ್ರೀದಿಂಗ್ ಮಾಡಿ, ಲೇಟ್ ನೈಟ್ ಓವರ್ ಥಿಂಕಿಂಗ್ ಅವಾಯ್ಡ್ ಮಾಡಿ. ಸೂರ್ಯನ ಎನರ್ಜಿ ಸ್ಟ್ರಾಂಗ್ ಇರುವ ರಾಶಿ ಆದ್ದರಿಂದ ಬೆಳಿಗ್ಗೆ ಅರ್ಲಿ ಸನ್ಲೈಟ್ ತೆಗೆದುಕೊಳ್ಳುವುದು ಬೆನಿಫಿಷಿಯಲ್ ಆಗಬಹುದು. ಜುಲೈ ತಿಂಗಳ ಎಚ್ಚರಿಕೆ. ಈ ತಿಂಗಳಲ್ಲಿ ಈಗೋ ಡಿಸಿಷನ್ಸ್ ಅವಾಯ್ಡ್ ಮಾಡಿ, ಆರ್ಗ್ಯುಮೆಂಟ್ಸ್ ಕಂಟ್ರೋಲ್ ಮಾಡಿ, ಹಿಡನ್ ಎನಿಮೀಸ್ ಬಗ್ಗೆ ಜಾಗೃತೆ ಇರಲಿ, ಇಮೋಷನಲ್ ಸ್ಪೆಂಡಿಂಗ್ ಕಡಿಮೆ ಮಾಡಿ, ಹೆಲ್ತ್ ಇಗ್ನೋರ್ ಮಾಡಬೇಡಿ. ಕೆಲವರು